ಐ ಲೈಕ್ ಇಟ್ ಕಾಂತ, ಐ ಲೈಕ್ ಇಟ್. ವಾಟ್ ಇಸ್ ದಿಸ್ ಡಿಯರ್, ವಾಟ್ ಇಸ್ ದಿಸ್? 300 ಕೋಟಿ ರೂಪಾಯಿ ಖರ್ಚು ಮಾಡಿ ಸುವರ್ಣ ಸೌಧವನ್ನ ಕಟ್ಟಿಸಿದ್ದು ಸಾರ್ಥಕವಾಗಲಿಲ್ವಲ್ಲ ಕಾಂತ ಇವರ ಹಣೆ ಬರಹಕ್ಕೆ. ಛಾಯ್, ಏನು ಮಾಡೋದು ಕಾಂತ, ಏನು ಮಾಡೋದು? ಇಂಥ ಲೀಡರ್ಗಳನ್ನ, ಪುಡಾರಿಗಳನ್ನ ಆರಿಸಿ ಕಳಿಸ್ತಾರಲ್ಲ ನಮ್ಮ ಜನ. ಐ ಡೋಂಟ್ ಲೈಕ್ ಇಟ್, ಐ ಡೋಂಟ್ ಲೈಕ್ ಇಟ್. ಓಕೆ ಫೈನ್, ಇವಾಗ ನಡಿ ಕಾಂತ, ಜಗತ್ತಿನಲ್ಲಿ ಏನೇನು ನಡೀತಾ ಇದೆ ಅಂತ ರೌಂಡ್ಸ್ ಹೊಡೆದು ನೋಡ್ಕೊಂಬರೋಣ. ನಡಿ ಕಾಂತ, ನಡೆ. ನಿನ್ನಡೆ ಬರಹ ಬರೆಯೋ ಈ ರೈಟರ್. ವಾಟ್ ಇಸ್ ದಿಸ್ ಕಾಂತ, ಏನಿದು? ನಮ್ಮ ಫ್ಲವರ್ ಪಾರ್ಟಿ ಪ್ರೆಸಿಡೆಂಟ್ ಯೇಶು ಅಂಕಲ್ ಮೇಲೂ ಇವಾಗ ಒಂದರ ಮೇಲೊಂದು ಕೇಸುಗಳು ದಾಖಲಾಗ್ತಾ ಇದೆಯಲ್ಲ. ವಾಟ್ ಇಸ್ ದಿಸ್? ಏನಿದರ ಕಥೆ? ಮೇ ಬಿ ಎಡ್ಡಿಜಿ ವಿರುದ್ಧ ಮಾತಾಡ್ತಾ ಇರೋದರ ಎಫೆಕ್ಟ್ ಇರಬಹುದಾ? ಭಸ್ಮಾಸುರ ಎಫೆಕ್ಟ್ ಅಂತೀಯ ನೀನು? ಐ ಲೈಕ್ ಇಟ್, ಐ ಲೈಕ್ ಇಟ್. ಯಾರಿಗ್ ಗೊತ್ತೊಡಿ ಯಾರು ದೊಡ್ಡವರ ಮ್ಯಾಟರ್. ಮಾಡ್ದವ್ರ ಪಾಪ ಆಡ್ದವ್ರ ಬಾಯಲ್ಲಿ ಅಂತ ನಮಗೆ ಯಾಕೆ ಬೇಕು ಇವರವ ಸಾಬ್ರೆ? ಬಿಟ್ಟಾಕೊಡಿ ಯಾರು, ಬಿಟ್ಟಾಕ, ತಲೆ ಕೆಡಿಸ್ಕೋಬೇಡ ನೀನ. ನೋಡೋಣ ಮುಂದೆ ಏನಾಗುತ್ತೆ ಅಂತ. ಓಕೆ, ಇವಾಗ ನಡೀಡಿ ಯಾರ್. ಟುಡೇ ನನ್ನ ರೌಂಡ್ಸ್ ನಲ್ಲಿ ಯಾರ್ಯಾರೋ ಏನೇನ್ ಡೈಲಾಗ್ ಹೇಳ್ತಾರೆ ಅಂತ ಜಸ್ಟ್ ಒಂದು ರೌಂಡ್ ಕೇಳ್ಕೊಂಬರೋಣ. ನಡಿಕಂತ ನಡೆ, ಹತ್ತು ಬೇಗ ಗಾಡೆ. ನಮ್ಮ ಈಶು ಅಂಕಲ್ ಇಲ್ಲೇ ಅದರಲ್ರಪ್ಪ. ಗೋವಿಂದ ಹರೆ ಗೋವಿಂದ ಈಶ್ವರಪ್ಪ ಏನಂದ. ಈಶು ಅಂಕಲ್, ನಿಮ್ಮ ನೇತೃತ್ವದಲ್ಲಿ ಚುನಾವಣೆ ಗೆಲ್ತೀರೇನ್ರಿ? ನಾನು ಅಂತಂದ್ರಲ್ಲ ಹಾಳಾಗೋದ್ರು. ನಾನ್ ಪ್ರಶ್ನೆ ದಯವಿಟ್ಟು ವೈಯಕ್ತಿಕ ನನಗೆ ಕೇಳ್ಬೇಡಿ. ಹಂಗಾದ್ರೆ ನಿಮಗೆ ಕೆಪಾಸಿಟಿ ಇಲ್ ಬಿಡ್ರಿ. ಪಕ್ಷ ನಾನು ಅನ್ನೋದನ್ನ ಎಂದೂ ಹೇಳ್ಬೇಡ ಅಂತ ನಾನು ಹೇಳ್ಕೊಟ್ಟಿದೆ. ಓ ಹಂಗ? ಮತ್ತ ಮುಂದೆ ಚುನಾವಣೆ ಹೆಂಗಿಲ್ತೀರಿ? ಸಾಮೂಹಿಕವಾಗಿ ಕೂತ್ಕೊಂಡು ಚರ್ಚೆ ಮಾಡ್ತೇವೆ, ಸಾಮೂಹಿಕ ನಾಯಕತ್ವದ ಚುನಾವಣೆ ಎದುರಿಸ್ತೀವಿ, ಚುನಾವಣೆ ಗೆಲ್ತೇವೆ. ಓ ವೆರಿ ಗುಡ್, ವೆರಿ ಗುಡ್. ಅಂದಾಗೆ ಎಡ್ಡಿಜಿ ಹೋದ್ಮೇಲೆ ನೀವು ಅಂತಲ್ರಿ ಬಿಗ್ ಲೀಡರು, ಹೌದನ್ರಿ? ನನ್ನ ಜೀವನದಲ್ಲಿ ನಾನು ಅನ್ನೋದನ್ನ ಈ ಪಕ್ಷಕ್ಕೆ ಸೇರಿದಾಗಿಂದನೂ ಕೂಡ ನಾನು ಹೇಳ್ಕೊಂಡಿಲ್ಲ, ಇವತ್ತಿಗೂ ಹೇಳಲ್ಲ, ಸಾಯ ತನಕನೂ ಕೂಡ ನನ್ನ ಮುಖಾಂತರನೇ ಏನಾಯ್ತು ಅಂತ ಹೇಳಿದ್ರೆ ನಾನು ಈ ಸಂಘಟನೆಯಲ್ಲಿ ಇರೋದಕ್ಕೆ ಅಯೋಗ್ಯ. ಹೌದು, ನಿಮ್ಗೆ ಈ ಡಬಲ್ ಹುದ್ದೆ ಯಾಕಂತ ಒಂದ್ ಪೋಸ್ಟ್ ಸ್ಮೈಲ್ ಗೌಡ್ರಿ ಕೊಟ್ಬಿಡ್ರಪ್ಪ. ನಮ್ಮ ಪಕ್ಷದ ನಾಯಕರು ಹೇಳ್ತಾ ಇದ್ದಾರೆ ಸ್ವಲ್ಪ ತಡಿ 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 ಅಂತ. ಪಕ್ಷದ ಶಿಸ್ತಿನ ಸಿಪಾಯಿ ನಾನು. ನೀವು ಏನಂದ್ರಿ? ಪಕ್ಷದ ಶಿಸ್ತಿನ ಸಿಪಾಯಿ ನಾನು. ಓಹೋ, ಅಲ್ರಿ ಸಪೋಸ್ ಎರಡು ಬಿಡು ಅಂದ್ರೆ? ಅವ್ರ ಅಧ್ಯಕ್ಷ ಆಗಿ ಮುಂದುವರಿ ಅಂದ್ರೆ ಅಧ್ಯಕ್ಷ ಆಗಿ ಮುಂದುವರಿತೇನೆ, ಉಪಮುಖ್ಯಮಂತ್ರಿ ಆಗಿ ಮುಂದುವರಿ ಅಂದ್ರೆ ಉಪಮುಖ್ಯಮಂತ್ರಿ ಮಾಡ್ತೇನೆ, ಎರಡೂ ಬಿಟ್ಟು ಸಾಮಾನ್ಯ ಕಾರ್ಯಕರ್ತ ಆಗಿ ಮುಂದುವರಿ ಅಂದ್ರೆ ಮುಂದುವರಿತೇನೆ. ಹಂಗ ಬಾಳ ಒಳ್ಳೆಯರ್ ಬಿಡ್ರಪ್ಪ ನೀವು. ಅಂದಾಗೆ ಇವಾಗ ಹೇಳ್ರಿ, ಆಕ್ಚುಲಿ ಎಡ್ಡಿಜಿ ಏನ್ ಮಾಡಿದ್ರು? ನನ್ಗೆ ಇನ್ನೂ ಯಡಿಯೂರಪ್ಪನವ್ರ ಬಗ್ಗೆ ವೈಯಕ್ತಿಕವಾಗಿ ಹೇಳ್ಬೇಕು ಅಂತ ಅನ್ಸಲ್ಲ. ಅಲ್ರಿ ಮತ್ತ ದಿನ ಬೆಳಗಾದ್ರೆ ಅವ್ರಿಗೆ ಹಿಗ್ಗ ಮುಗ ಬೈತ್ರಿ. ನನ್ನ ವೈಯಕ್ತಿಕ ವಿಚಾರಕ್ಕೆ ಬಂದ್ರಿ ನೀವು. ನನ್ನ ವೈಯಕ್ತಿಕ ವಿಚಾರದಲ್ಲಿ ಯಡಿಯೂರಪ್ಪನವ್ರಿಗೆ ನಾನು ಹೇಳಲ್ಲ. ಯಾಕೆ ಹೇಳ್ರಿ? ಸಂಘಟನೆ ಜೊತೆಗಿರಂತ ನಾಯಕ ಹುಲಿ. ಓಕೆ, ಸಂಘಟನೆ ಇಲ್ಲದೆ ಹೋದ್ರೆ ಪೇಪರ್ ಟೈಗರ್. ಮತ್ತ ಎಡ್ಡಿಜಿ ಜೊತೆ ಒಟ್ಟು ಎಷ್ಟು ಮಂದಿ ಇರ್ತಾರ್ರಿ? 60 ಇದ್ದಂತ ಸಂದರ್ಭದಲ್ಲಿ ಸಂಘಟನೆ ಜೊತೆಗಿದ್ದಾಗ 60, ಸಂಘಟನೆಯಿಂದ ಮೈನಸ್ ಯಡಿಯೂರಪ್ಪ 14. ಓ ಹಂಗಾಗಿ ಹೇಳಿದೆ, ನಿಮ್ಮ 60 ಸಂಘಟನೆ ಜೊತೆಗಿದ್ದಾಗ ನೀವು ಹುಲಿ, ನೀವು ಸಂಘಟನೆ ಬಿಟ್ಟು ಹೋದ್ಮೇಲೆ, ಪಕ್ಷ ಬಿಟ್ಟು ಹೋದ್ಮೇಲೆ 14 ಕೇಳಿದ್ಮೇಲೆ ನೀವು ಪೇಪರ್ ಹುಲಿ. ಹೌದು, ಎಡ್ಡಿಜಿ ನಿಮ್ಗ ಏನೇನ್ ಮಾಡಿದ್ರು? ನನಗೆ ಅನೇಕ ವಿಚಾರದ ಮಾರ್ಗದರ್ಶನ ಮಾಡಿದ್ದಾರೆ, ಈ ಪಕ್ಷದ ಹೋರಾಟ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದಾರೆ. ಇದೆಲ್ಲ ಹೋಗಲ್ರಪ್ಪ, ಮುಂದೆ ಏನ್ ಮಾಡ್ತೀರಿ ನೀವು? ದೇವೇಗೌಡರು, ಸಿದ್ದರಾಮಯ್ಯನವರು, ಯಡಿಯೂರಪ್ಪನವರು ಯಾರಿಗೂ ನಾನು ಬಿಡಲ್ಲ. ಅಯ್ಯೋ ಹೋಗಲ್ ಬಿಡ್ರಪ್ಪ, ಅದು ನಿಮ್ ಪರ್ಸನಲ್ ಮ್ಯಾಟರು, ನಮ್ಗೆ ಯಾಕೆ ಬೇಕಾದ್ರು ಸಾಬ್ರಿ. ಅಂದಾಗೆ ಇಲ್ಲಿವರೆಗೂ ನಮ್ಮ ಜೊತೆ ಅದ್ಭುತವಾಗಿ ಮಾತನಾಡಿದ್ರಿ, ನಿಮಗೆ ತುಂಬಾ ಥ್ಯಾಂಕ್ ಯು ಸೋ ಮಚ್. ಒಳ್ಳೊಳ್ಳೆ ಪ್ರಶ್ನೆ ಕೇಳಿ ಜೀವ ತಿಂದಿದ್ರಿ. ಓ ಹಂಗ, ಓಕೆರಪ್ಪ, ಇವಾಗ ನಮ್ಮ ಟೈಮ್ ಆಯ್ತು, ಬರ್ತೇವಿ, ಬೈ ಬೈ. ಕೇಳಿಸ್ಕೊಂಡ್ರ ಮ್ಯಾನ್, ಕೇಳಿಸ್ಕೊಂಡ್ರ ನಮ್ಮ ಲೀಡರ್ಗಳು ಏನಂತ ಪುಂಗುದ್ರು ಅಂತ. ಐ ಡೋಂಟ್ ಲೈಕ್ ಇಟ್. ಎನಿವೆ, ಇವರದಿದೆ ಗೋಳು, ನಡೆ ಕಾಂತ. ನಾನು ನೀನು ಸ್ಟ್ರೈಟ್ ಆಗಿ ಮಂಗಳೂರು ಟ್ರೈನಲ್ಲಿ ಸಕಲೇಶಪುರಕ್ಕೆ ಹೋಗಿ ಪರ್ಕೆಲ್ ಹೊಡೆದಿರೋ ಖಾಲಿ ದೋಸೆ ತಿನ್ಕೊಂಬರೋಣ. ನಡೆ ಕಾಂತ, ನಡೆ, ಹತ್ತು ಬೇಗ ಗಾಡೆ.